ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಅದರಲ್ಲಿ ಏನಿದೆಯಪ್ಪ ಅಂದ್ರೆ ಕಿಚ್ಚ ಸುದೀಪ್ ಅವರು ಬಂದು ಹೋದ್ಮೇಲೆ ಮತ್ತೊಮ್ಮೆ ಜಗಳ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಈ ತರ ಮನೆಯ ಜನಗಳು ಆಡ್ತಾರೋ ಏನೋ ಗೊತ್ತಿಲ್ಲ. ತಮ್ಮ ಆಟವನ್ನ ನೀಟಾಗಿ ಆಡ್ಕೊಂಡು ಹೋಗೋದ್ರನ್ನ ಬಿಟ್ಟು ತಮ್ಮ ಟ್ಯಾಲೆಂಟ್ ನ ತೋರಿಸಿ ಜನಗಳಿಗಾಗ್ಲಿ ಅವರ ಮುಂದಿನ ಕೆರಿಯರ್ಗಾಗ್ಲಿ ಒಳ್ಳೇದನ್ನ ಮಾಡ್ಕೊಳ್ಳೋದನ್ನ ಬಿಟ್ಟು ಸುಮ್ನೆ ಕಾಣಿಸ್ಕೊಳ್ಬೇಕು ಅನ್ನೋ ಸಲುವಾಗಿ ಜಗಳ ಆಡ್ತಾರೆ ಅಂತಾನೆ ಹೇಳ್ಬೋದು. ಇವಾಗ ಅದೇ ರೀತಿಯಾಗಿ ಜಗಳ ಶುರುವಾಗಿದೆ. ಇದು ಧ್ರುವಂತ್ ಅವರು ಇಷ್ಟ ದಿನ ಒಳ್ಳೆಯವರು ಅಂತ ಹೇಳ್ತಾ ಇದ್ರು ಮನೆಯವರು ಎಲ್ಲಾರು. ಇವರೇ ತುಂಬಾನೇ ಒಳ್ಳೆಯವರು ಅಂತ ಹೇಳ್ತಾ ಇದ್ರು. ಆದ್ರೆ ಇವಾಗ ಅವರೇ ನಾನೇ ಕೆಟ್ಟವನಾಗ್ತೀನಿ, ಇಷ್ಟ ದಿನ ಒಳ್ಳೆಯವನು ಅಂತ ಇದ್ರಲ್ಲ, ಇವಾಗ ತೋರಿಸ್ತೀನಿ, ಇಷ್ಟ ದಿನ ನಾಟಕ ಆಡ್ತಿದ್ದೆ ಅಂತಾನೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಷ್ಟ ದಿನ ಇದ್ದಿದ್ದು ನಾಟಕ, ಇನ್ಮೇಲೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇವರು ಕಾಲ್ ಕೇರ್ಕೊಂಡು ಸುಮ್ನೆ ಜಗಳಕ್ಕೆ ಹೋಗ್ತಿದ್ದಾರೆ ಅಂತ. ಚೇರ್ ನ ಜರುಗಿಸಿಡಿ, ಎಲ್ಲಿರ್ಬೇಕು ಆ ಜಾಗದಲ್ಲಿ ಇಡಿ ಅಂತ ಹೇಳ್ತಾ ಇದ್ದಾರೆ ಮಾಡುವವರಿಗೆ. ಆದ್ರೆ ಯಾವ ಚೇರು ಅಂತ ಸ್ಪಂದನ ಅವರು ಕೇಳಿದಾಗ ಅತಿಯಾಗಿ ರಿಯಾಕ್ಟ್ ಆಗದ್ರು ಅಂತಾನೆ ಹೇಳ್ಬೋದು. ಯಾವ ಚೇರ್ ನ ಜರುಗಿಸಿಡ್ಬೇಕು ಅಂತ ಕೇಳಿದಾಗ ಹೇಳಿದ್ರೆ ಆಗಿರೋದು. ಅವ್ರಂತೂ ನಾನ್ ಮಾಡಲ್ಲ ಗಿಡಲ್ಲ ಅಂತ ಏನ್ ಹೇಳಿಲ್ಲ, ಯಾವ್ದು ಅಂತ ಕೇಳಿರೋದಷ್ಟೇ. ಅದನ್ನ ನೀಟಾಗಿ ಹೇಳಿದ್ರೆ ಆಗಿರೋದು. ಅವ್ರಿಗೆ ಹೇಳಿದೀನಿ, ಅವ್ರಿಗೆ ಗೊತ್ತಾಗಿದೆ ಅಂತ ಸುಮ್ನೆ ಇರಿಟೇಟ್ ಮಾಡಿದ್ದಾರೆ. ಅದಕ್ಕೆ ಸ್ಪಂದನ ಅವರು ರಿಯಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಧ್ರುವಂತ್ ಅವ್ರು ಕೂಡ ಅಷ್ಟೇನೆ ತುಂಬಾನೇ ಓವರ್ ಆಗಿ ಆಡ್ತಾ ಇದ್ದಾರೆ, ಅತಿಯಾಗಿ ಆಡ್ತಿದ್ದಾರೆ ಅನ್ನಿಸ್ತಾ ಇದೆ. ಅದ್ರ ಜೊತೆಗೇನೆ ಬಡಿಯೋ ರೀತಿ ಹೋಗಿದ್ದಾರೆ. ಸ್ಪಂದನ ಅವರು ಕೂಡ ಅವ್ರನ್ನ ನೋಡಿ ಹೆದರ್ಕೊಂಡು ಒಂದ್ ನಿಮಿಷ ಅಂತ ಹೇಳ್ಬೋದು. ಇನ್ನು ಮಾಡುವವರು ಕೂಡ ಇದ್ರಲ್ಲಿ ಸೈಲೆಂಟ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಬಟ್ ಅವ್ರಿಗೆ ಕೋಪ ಬಂದಿರೋದಂತೂ ಪ್ರೋಮೋದಲ್ಲಿ ಅವರ ಮುಖನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಇನ್ನು ಎಪಿಸೋಡ್ ಅಲ್ಲಿ ಕಾಯ್ದು ನೋಡ್ಬೇಕು ಯಾವ ರೀತಿ ಮಾಡುವವರು ರಿಯಾಕ್ಟ್ ಮಾಡಿದ್ದಾರೆ ಅಂತ. ಜಗಳನ ಬಿಡ್ಸಕ್ ಹೋಗಿದಾರ ಅಥವಾ ಅವರು ಸೇರ್ಕೊಂಡ್ ಜಗಳ ಆಡ್ತಿದಾರ ಅಂತ. ಇನ್ನು ಧ್ರುವಂತ್ ಅವರು ಮಾತಾಡ್ತಾ ಇರೋದನ್ನ ನೋಡಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಅವರು ನ್ಯಾಚುರಲ್ ಆಗಿಲ್ಲ ಅನ್ನೋದನ್ನ ಈಸಿಯಾಗಿ ತಿಳ್ಕೊಬಹುದು. ಸ್ಪಂದನ ಅವರು ಕೇಳ್ತಾ ಇದ್ದಾರೆ ಯಾವ ಚೇರು ನನಗ್ ಹೇಳಿ ಅಂತ. ಅವ್ರಿಗೆ ಗೊತ್ತಾಗಿದೆ, ಅವ್ರಿಗೆ ಕೇಳ್ಕೊಳ್ಳಿ, ನಿಮಗ್ ಹೇಳಲ್ಲ, ನನಗಿಬ್ರು ಅಂದೆ ಪದೇ ಪದೇ ಹೇಳಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಕೂತ್ಕೊಳ್ಳೋ ಬದಲು ಹೆಂಗಿದ್ರು ಕೆಲಸ ಹೇಳ್ತಿದ್ದಾರೆ, ಹೇಳೋದನ್ನ ನೀಟಾಗಿ ಹೇಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದ್ ಹೇಳ್ಬೇಕಂದ್ರೆ ಕಿರುಚ್ಕೊಂಡು ಅರ್ಚ್ಕೊಂಡು ತುಂಬಾನೇ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅದಕ್ಕೆ ಸ್ಪಂದನ ಅವರು ನೀಟಾಗಿ ಮಾತಾಡಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನ್ ಕರೆಕ್ಟ್ ಆಗಿ ಮಾತಾಡಲ್ಲ, ನಾನ್ ಮಾತಾಡೋದು ಹಿಂಗೆ ಅಂತ ಧ್ರುವಂತ್ ಅವರು ಜೋರ್ ಬಾಯಿ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಅದಷ್ಟೇ ಅಲ್ಲದೆ ಮೇಕಪ್ ಮಾಡ್ಕೊಂಡು ಮನೆ ತುಂಬಾ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಓಡಾಡೋದಲ್ಲ ಅಂತ ತುಂಬಾನೇ ಓವರ್ ಆಕ್ಟಿಂಗ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಣ್ಣನ್ನ ದೊಡ್ಡದಾಗಿ ಮಾಡ್ಕೊಂಡು ಅಷ್ಟೊಂದು ಸಿಟ್ಟಲ್ಲಿ ಹೇಳೋ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಇನ್ನು ಅದಕ್ಕೆ ಸ್ಪಂದನ ಅವರು ಯಾವ್ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅವ್ರು ಆಡಿರೋ ಮಾತಿಗೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಇದ್ರ ಜೊತೆಗೆ ಧ್ರುವಂತ್ ಅವರು ಹೇಳ್ತಾ ಇರೋದು ಇಷ್ಟ ದಿನ ಒಳ್ಳೆಯವನು ಅಂತಿದ್ರಲ್ವಾ, ನಾನ್ ತೋರಿಸ್ತೀನಿ ಇನ್ಮೇಲೆ ನಾನು ಏನು ಅಂತ. ಇಷ್ಟ ದಿನ ಇದ್ದಿದ್ದೆಲ್ಲ ನಾಟಕ, ಇನ್ಮೇಲೆ ತೋರಿಸ್ತೀನಿ, ಇನ್ಮೇಲೆ ಬರ್ತೀನಿ ನಾನು ನಿಮ್ಮ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಇನ್ಮೇಲೆ ಎಲ್ಲರ ಮೇಲೆ ಹೋಗಿ ಜಗಳ ಕಾಯ್ತಾರ ಅಥವಾ ಚೆನ್ನಾಗ್ ಮಂಚೆ ತರ ಇರ್ತಾರ ಅಥವಾ ಇದೇ ತರ ಡವ್ ಮಾಡ್ತಾರ ಅಂತ ಕಾಯ್ದು ನೋಡ್ಬೇಕಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.